TV9 ವರದಿಯಿಂದ ಕೊನೆಗೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. 17 ವರ್ಷದಿಂದ ಒಂದೇ ಕೇಂದ್ರದಲ್ಲಿದ್ದ ಎಸಿಪಿ ವೇದೇಶ್ ಕುಮಾರ್ ವರ್ಗಾವಣೆಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಆಡಳಿತ ವಿಭಾಗದ ಎಡಿಜಿಪಿ ಕಮಲ್ ಪಂತ್ರಿಂದ ಆದೇಶ ಹೊರಡಿಸಲಾಗಿದ್ದು, ಬೆಂಗಳೂರು ಸಿಎಆರ್ ಕೇಂದ್ರದಿಂದ ವೇದೇಶ್ ವರ್ಗಾವಣೆಗೊಂಡಿದ್ದು, ಪಿಟಿಎಸ್ ಕಡೂರು ಕೇಂದ್ರಕ್ಕೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ವೇದೇಶ್ ವಿರುದ್ಧ ಸಿಬ್ಬಂದಿಗೆ ನಿರಂತರ ಕಿರುಕುಳ ನೀಡ್ತಾ ಇದ್ದ ಆರೋಪ ಕೇಳಿಬಂದಿತ್ತು. 2,000ಕ್ಕೂ ಅಧಿಕ ಸಿಬ್ಬಂದಿಗಳು ಇವರ ವಿರುದ್ಧವಾಗಿ ಕಿರುಕುಳ ನೀಡಿರುವ ಆರೋಪವನ್ನ ಹೊರಿಸಿದ್ರು. ಈ ಬಗ್ಗೆ TV9ನಲ್ಲೂ ಕೂಡ ವಿಸ್ತೃತವಾದ ವರದಿ ಪ್ರಸಾರ ಮಾಡಲಾಗಿತ್ತು. ಎಸಿಪಿ ವೇದೇಶ್ ಕುಮಾರ್ ವಿರುದ್ಧ ಇದೀಗ ತನಿಖೆ ಕೂಡ ಇನ್ನು ನಡೆಸಲಾಗ್ತಿತ್ತು, ಅದನ್ನ ಕೂಡ ಮುಂದುವರಿಸಲಾಗಿದೆ. ಬರೋಬ್ಬರಿ 17 ವರ್ಷದಿಂದ ಒಂದೇ ಇಲಾಖೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಎಸಿಪಿ ವೇದೇಶ್ ಕುರಿತಾಗಿ ವಿಸ್ತಾರವಾದ ವರದಿಯನ್ನ TV9ನಲ್ಲಿ ಪ್ರಸಾರ ಮಾಡಲಾಗಿತ್ತು. ನಾವು ಕೆಲವೊಂದು ಫೈಲ್ ಶಾಟ್ಸ್ ವಿಜುವಲ್ಸ್ ಅಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಎಸಿಪಿ ವೇದೇಶ್ ಕುಮಾರ್ ಅವರನ್ನ 17 ವರ್ಷಗಳ ಕಾಲ ಒಂದೇ ಕೇಂದ್ರದಲ್ಲಿ ಕರ್ತವ್ಯವನ್ನ ಮಾಡ್ತಾ ಈತ ಬದ ಎಲ್ಲಾ ಸಿಬ್ಬಂದಿಯನ್ನ ಕೂಡ ಟಾರ್ಚರ್ ಮಾಡ್ತಿದ್ರು ಅನ್ನೋ ಆರೋಪ ಕೂಡ ಹೊರಿಸಲಾಗಿತ್ತು. ಇವರ ವಿರುದ್ಧವಾಗಿ 2,000ಕ್ಕೂ ಅಧಿಕ ಕಂಪ್ಲೇಂಟ್ಸ್ ಕೂಡ ನೀಡಲಾಗಿತ್ತು, ಮೌಖಿಕವಾಗಿ ಹಾಗೆ ಲಿಖಿತ ರೂಪದಲ್ಲಿ ಕೂಡ. ಆದ್ರೂ ಕೂಡ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿರಲಿಲ್ಲ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಯಾವಾಗ TV9ನಲ್ಲಿ ತನ್ನ ವಿರುದ್ಧವಾಗಿ ವಿಸ್ತೃತವಾದ ವರದಿ ಪ್ರಸಾರವಾಯಿತು, ಅದಾದ ನಂತರದಲ್ಲಿ ಇದೀಗ ಟಾರ್ಚರ್ ಎಸಿಪಿಯನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಆ ಪ್ರತಿಯನ್ನ ಕೂಡ ಅಂದ್ರೆ ಟ್ರಾನ್ಸ್ಫರ್ ಕಾಪಿಯನ್ನ ಕೂಡ ನಾವೀಗ ಗಮನಿಸಬಹುದಾಗಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಅಂತೂ ಇಂತೂ ಪೊಲೀಸ್ ಇಲಾಖೆ ಕಂಡುಬಿಟ್ಟಿದ್ದು 17 ವರ್ಷದ ಸುದೀರ್ಘ ಎಸಿಪಿ ಆಡಳಿತಕ್ಕೆ ಬ್ರೇಕ್ ಬಿದ್ದಿದೆ. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಹೌದು ಸ್ಮಿತಾ, ಬರೋಬ್ಬರಿ 17 ವರ್ಷಗಳಿಂದ ಒಂದೇ ಕೇಂದ್ರದಲ್ಲಿ ಕೆಲಸವನ್ನು ಮಾಡಿಕೊಂಡು ಅಲ್ಲಿದ್ದಂತಹ 2,000 ಮಂದಿ ಸಿಬ್ಬಂದಿಗೆ ಪ್ರತಿದಿನ ಕಿರುಕುಳ ನೀಡುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅಲ್ಲಿದ್ದಂತಹ ಸಿಬ್ಬಂದಿಗಳು ASI ಇರ್ಬೋದು, ತುಂಬಾ ಸೀನಿಯರ್ಸ್ ಇರುವಂತಹ ASIಗೆ ಅವರ ಮಕ್ಕಳ ಮುಂದೆನೆ ಸಹಿತ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂತಹ ಕೆಲಸನೂ ಕೂಡ ಮಾಡ್ತಾ ಇದ್ರು. ಇದರಿಂದ ಸಾಕಷ್ಟು ಸಿಬ್ಬಂದಿ ನೊಂದು ಈ ಸಂಬಂಧಪಟ್ಟಂತೆ 2,000 ಮಂದಿ ಒಟ್ಟಾಗಿ ಸೇರಿ ಗೃಹ ಸಚಿವರಿಗೆ ದೂರ ನೀಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ದೂರು ಪಡೆದಂತಹ ಗೃಹ ಸಚಿವರು DGIGP ಅವರಿಗೆ ಆದೇಶ ನೀಡಿದ್ರು. ಈಗ ಪರಿಶೀಲನೆ ಮಾಡಿದಂತಹ DGIGP ಅವರು ಡಿಸಿಪಿ ಆಗಿರುವಂತಹ ಕಿಶೋರ್ ಬಾಬು ಅವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ವರದಿ ನೀಡುವಂತೆ ಈಗಾಗಲೇ ಸೂಚನೆ ನೀಡುವಂತಹ ಕೆಲಸ ಮಾಡಿದ್ರು. ಅದರಲ್ಲಿ ಮೊದಲನೇ ಹಂತದ ವರದಿ ನೀಡಿದಂತಹ ಸಂದರ್ಭದಲ್ಲಿ ಇವರು ಕಳೆದ 17 ವರ್ಷದಿಂದ ಇದೇ ಕೇಂದ್ರದಲ್ಲಿ ಕೆಲಸವನ್ನು ಮಾಡ್ತಿರುವಂತದ್ದು. ಮೊದಲು RSI ಆಗಿ ಜಾಯ್ನ್ ಆದಂತವರು, ನಂತರ SI ಆಗಿ, ಇನ್ಸ್ಪೆಕ್ಟರ್ ಆಗಿ, ಬಳಿಕ ACP ಆಗಿ ಅದೇ ಕೇಂದ್ರದಲ್ಲಿ ಕಚೇರಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಮತ್ತೆ ಅದಲ್ಲದೆ ಸಹಿತ ಇವರ ವಿರುದ್ಧ 40 ಆರೋಪಗಳನ್ನ 2,000 ಮಂದಿ ಸಿಬ್ಬಂದಿ ಮಾಡಿದ್ರು. ಒಂದು ಕಡೆ ಕಿರುಕುಳ ಆದ್ರೆ ಇನ್ನೊಂದು ಕಡೆ ಸಾಕಷ್ಟು ಕಡೆ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಸಹಿತ ಕೇಳಿಬಂದಿತ್ತು. ಸಾಕಷ್ಟು ಕಡೆಯಿಂದ ಹಣವನ್ನ ಪೀಕುವಂತ ಕೆಲಸ, ಮತ್ತೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ರೂಲ್ ನಂಬರ್ 7 ಅನ್ನು ಹಾಕೊಂಡು ಅವರಿಗೆ ಟಾರ್ಚರ್ ಮಾಡಿ ಅವರಿಂದ ಹಣವನ್ನ ಪೀಕ್ತಾ ಇದ್ರು ಅನ್ನೋ ಒಂದು ಆರೋಪ ಸಹಿತ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ TV9 ಕಳೆದ 30ನೇ ತಾರೀಕು ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡುವಂತಹ ಆಗಿತ್ತು. ಇದಕ್ಕೆ ಸ್ಪಂದಿಸಿದಂತಹ DGIGP ಅವರು ತಕ್ಷಣ ವರದಿಗೆ ಸಂಬಂಧಪಟ್ಟಂತೆ ವರದಿ ನೀಡಬೇಕು ಮತ್ತೆ ತನಿಖೆ ಮಾಡಬೇಕು ಅಂತ ಕಿಶೋರ್ ಬಾಬು ಅವರಿಗೆ ಆದೇಶ ನೀಡಿದ್ರು. ಈಗ ವರದಿ ಆಧಾರದ ಮೇರೆಗೆ ಈಗ ADGP ಆಗಿರುವಂತಹ ಕಮಲ್ ಪಂತ್ ಅವರು ಈಗ ಈ ಸಂಬಂಧಪಟ್ಟಂತೆ ಈಗ ಆದೇಶವನ್ನು ಹೊರತುಪಡಿಸಿದರೆ ಇವರನ್ನ ಕಡೂರಿನ PTSಗೆ ಈಗ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನಾಗಿದೆ. ಮತ್ತೆ ಇದರಿಂದ 2,000 ಸಿಬ್ಬಂದಿ ಏನಿದ್ದಾರೆ ನೊಂದಿಂತವರು ಅವರೀಗ ನಿಟ್ಟುಸಿರು ಬಿಡುವಂತಾಗಿದೆ. ಸ್ಮಿತಾ, ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ.